ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಉಪ್ಪಿನಲ್ಲಿ ಹಾಕಿಟ್ಟಿರುವಂತಹ ಮಾವಿನಕಾಯಿ ಮತ್ತು ಮಾವಿನ ಹಣ್ಣನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದರಿಂದ ನಮಗೆ ಚಟ್ನಿ ಮಾಡ್ಬೋದು, ಅದೇ ರೀತಿ ವಿವಿಧ ರೀತಿಯ ಪದಾರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ. ನಾವು ಕನ್ನಡಿಗರು ಹೆಚ್ಚಾಗಿಯೂ ಈ ರೀತಿ ಮಾವಿನ ಹಣ್ಣು ಮತ್ತು ಮಾವಿನಕಾಯಿಗಳನ್ನು ಸಂರಕ್ಷಿಸಿ ಇಡ್ತೇವೆ. ಹೆಚ್ಚಿನ ಮನೆಗಳಲ್ಲೂ ಕೂಡ ಈ ರೀತಿ ಮಾವಿನಕಾಯಿಗಳು ಇರ್ಬೋದು. ಇದು ನೀರು ಬಿಸಿ ಮಾಡಿ ಉಪ್ಪು ಹಾಕಿ ಕುದಿಸಿ ತಣಿಸಿದ ಮೇಲೆ ಈ ರೀತಿಯಾಗಿ ಮಾವಿನ ಹಣ್ಣು ಮತ್ತು ಕಾಯಿಗಳನ್ನು ಇಡುವಂಥದ್ದು ಕ್ರಮ. ಹಾಗೆ ಇಟ್ಟಿದ್ದಂತಹ ಮಾವಿನಕಾಯಿಯನ್ನು ನಾನೀಗ ತೆಗೆದು ಹೇಗೆ ಪದಾರ್ಥ ಮಾಡೋದು ಅಂತೇಳಿ ತೋರಿಸ್ತೇನೆ. ಇದು ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿದೆ. ಹೀಗೆ ಕಟ್ ಮಾಡಿಕೊಂಡು ತಿನ್ನಲಿಕ್ಕೆ ತುಂಬ ಸೂಪರಾಗಿದೆ. ಹೆಚ್ಚಾಗಿ ರೋಡ್ ಸೈಡ್ಗಳಲ್ಲೆಲ್ಲ ತುಂಡು ಮಾಡಿ ಉಪ್ಪು ನೀರಲ್ಲಿ ಹಾಕಿದ ಮಾವಿನ ಹಣ್ಣುಗಳನ್ನು ಹೆಚ್ಚಾಗಿ ಎಲ್ಲರೂ ಖರೀದಿಸಿ ತಿಂತಾರೆ. ಆದರೆ ಇದನ್ನು ನಮ್ಮ ಮನೆಯಲ್ಲೇ ನಮಗೆ ಮಾಡ್ಬೋದು. ನೋಡಿ, ಇದರ ಒಳಭಾಗ ಈ ರೀತಿಯಾಗಿದೆ. ಇದು ಪದಾರ್ಥ ಕೂಡ ತುಂಬ ಟೇಸ್ಟಿ ಆಗ್ತದೆ. ಆದ ಕಾರಣ ಇದನ್ನು ಚಿಕ್ಕದಾಗಿ ನಮಗೆ ಅಗತ್ಯ ಇರುವ ರೀತಿಯಲ್ಲಿ ಕೊಯ್ದಿಟ್ಟುಕೊಳ್ಳುವ. ಬೇಕಿದ್ದರೆ ಉದ್ದಕ್ಕೆ ಕೊಯ್ಬೋದು ಅಥವಾ ಅಡ್ಡಡ್ಡ ಚಿಕ್ಕದಾಗಿ ಕೊಯ್ದಿಟ್ಟುಕೊಂಡು ನಮಗೆ ಪದಾರ್ಥ ಮಾಡ್ಬೋದು. ಸಾರು ಮಾಡ್ಬೋದು, ಅದೇ ರೀತಿ ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಯಾವ ರೀತಿಯ ಪದಾರ್ಥ ಬೇಕಿದ್ದರೂ ನಮಗೆ ಇದರಿಂದ ಮಾಡಲು ಸಾಧ್ಯ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ. 2 ರೀತಿಯ ಮಾವಿನ ಕಾಯಿ ಮತ್ತು ಹಣ್ಣುಗಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ನೋಡಿ, ಅದರ ಬಣ್ಣ ವ್ಯತ್ಯಾಸ ಗೊತ್ತಾಗ್ತದೆ. ಇನ್ನೊಂದು ಪಾತ್ರೆ ಒಲೆಯಲ್ಲಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ನಮ್ಮ ಅಗತ್ಯಕ್ಕನುಸರಿಸಿ ನಮಗೆ ಸೇರಿಸಿಕೊಳ್ಬೋದು. ಇನ್ನಿದು ಚೆನ್ನಾಗಿ ಒಡಿಬೇಕು. ಒಡೆದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಜಿದ್ದನ್ನು ಹಾಕಿದ್ದೇನೆ. ಇನ್ನೊಂದು ಹಸಿಮೆಣಸನ್ನು ಸೇರಿಸಿದ್ದೇನೆ. ಇನ್ನು ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿದ್ದೇನೆ. ಇದೆಲ್ಲವೂ ಮಿಕ್ಸ್ ಮಾಡಿ ಸ್ವಲ್ಪ ಕೆಂಪಗೆ ಆಗುವಲ್ಲಿವರೆಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ಉಪ್ಪು ಸೇರಿಸುವ ಅಗತ್ಯ ಬರುವುದಿಲ್ಲ, ಯಾಕಂದರೆ ಮಾವಿನ ಮಿಡಿಯಲ್ಲಿ ಅಥವಾ ಮಾವಿನ ಹಣ್ಣಲ್ಲಿ ಈಗಾಗಲೇ ಉಪ್ಪು ಧಾರಾಳ ಇರ್ತದೆ. ಉಪ್ಪು ಇಲ್ಲ ಅಂತಾದರೆ ಮಾತ್ರ ಸೇರಿಸಿದರೆ ಸಾಕು. ಇನ್ನು ಕರಿಬೇವು ಹಾಕಿದ್ದೇನೆ. ಇನ್ನಿದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ನೀರುಳ್ಳಿ ಸೇರಿಸುವ ಉದ್ದೇಶ ಅಂತೇಳಿದರೆ ಮಾವಿನ ಕಾಯಿಯಲ್ಲಿರುವಂತಹ ಉಪ್ಪಿನ ಅಂಶ ಕಡಿಮೆ ಮಾಡಲಿಕ್ಕೆ ಬೇಕಾಗಿ. ಇನ್ನು ತುಂಡು ಮಾಡಿದಂತಹ ಮಾವಿನ ಮಿಡಿಯನ್ನು ಪೂರ್ಣವಾಗಿ ಅದಕ್ಕೆ ಹಾಕಿದ್ದೇನೆ. ಗೊರಂಟು ಕೂಡ ಅದರಲ್ಲಿ ಸೇರಿಸಿಕೊಂಡು ಪದಾರ್ಥ ಮಾಡೋದು, ಅದು ಕೂಡ ಮತ್ತು ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗಿರ್ತದೆ. ಇದು ಚೆನ್ನಾಗಿನೂ ಬೇಯಲಿ. ಇನ್ನು ಸ್ವಲ್ಪ ಅಗತ್ಯಕ್ಕಿರುವ ಅರಿಶಿನ ಹುಡಿಯನ್ನು ಸೇರಿಸಿದ್ದೇನೆ. ಇನ್ನು ಇದಕ್ಕೆ ಸೇರಿಸಲಿಕ್ಕೆ ಹೋಗೋದು ಕೆಂಪು ಮೆಣಸಿನ ಹುಡಿ. ನಮ್ಮ ಖಾರಕ್ಕನುಸರಿಸಿ ಸೇರಿಸ್ಬೋದು. ನಾನಿಲ್ಲಿ 1.5 ಸ್ಪೂನ್ನಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ತುಂಬ ಟೇಸ್ಟಿ ಕೂಡ ಆಗಿರ್ತದೆ. ಆದ ಕಾರಣ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹುಡಿಗಳೆಲ್ಲ ಮಾವಿನ ಮಿಡಿಗಳಿಗೆ ಹಿಡಿಯುವ ಹಾಗೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗಲೇ ಇದರ ಪರಿಮಳ ತುಂಬ ಘಮ ಅಂತ ಮನೆ ತುಂಬ ಬರ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಎಲ್ಲರೂ ಟ್ರೈ ಮಾಡಲೇಬೇಕು. ಇನ್ನು ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸಿದ್ದೇನೆ. ಅದು ಕೂಡ ನಮ್ಮ ಸಿಹಿಗೆ ಅನುಸರಿಸಿ ಅಗತ್ಯಕ್ಕನುಸರಿಸಿ ಸೇರಿಸ್ಬೋದು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಬೇಕು. ಹೀಗೆ ನೀರು ಸೇರಿಸುವ ಅಗತ್ಯ ಬರುವುದಿಲ್ಲ. ಅಗತ್ಯ ಇದ್ದರೆ ಮಾತ್ರ ನೀರು ಸೇರಿಸಿದರೆ ಸಾಕು. ಈ ಚಾನೆಲ್ ಮೊದಲ ಬಾರಿಗೆ ನೋಡೋರು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ.
ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಇದು ಬೆಂದಾಗಿದೆ. ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೇನೆ. ಇನ್ನೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ನಮಗೆ ಊಟದ ಜೊತೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.